ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಮಹತ್ವದ ಅಪ್ಡೇಟ್ ಬಂದಿದೆ. ಈ ನೇಮಕಾತಿಯಲ್ಲಿ ಪಿಎಸ್ಟಿ, ಪಿ ಗ್ರೇಡ್ ಎ, ಜಿಪಿಟಿ, ಸಿಎಸ್ಟಿ, ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ ಮತ್ತು ಪಿ ಗ್ರೇಡ್ ಐ ಸೇರಿದಂತೆ ವಿವಿಧ ಟೀಚರ್ ಕ್ಯಾಡರ್ಸ್ ಒಳಗೊಂಡಿವೆ. ಮುಂದಿನ ಸ್ಲೈಡ್ಸ್ನಲ್ಲಿ ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ, ಮುಖ್ಯ ದಿನಾಂಕಗಳು ಮತ್ತು ಅಪ್ಲೈ ಮಾಡುವ ಮೊದಲು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯಗಳನ್ನು ನೋಡೋಣ. ಈಗ ಈ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದ ಅತ್ಯಂತ ಮುಖ್ಯವಾದ ದಿನಾಂಕಗಳನ್ನು ನೋಡೋಣ. ನೋಟಿಫಿಕೇಷನ್ ಆಗಸ್ಟ್ 10, 2026 ರಂದು ಬಿಡುಗಡೆಯಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆ ಆಗಸ್ಟ್ 18, 2026 ರಿಂದ ಆರಂಭವಾಗುತ್ತದೆ. ಅಪ್ಲೈ ಮಾಡಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 7, 2026. ಆದ್ದರಿಂದ ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನದವರೆಗೆ ಕಾಯದೆ ಅಫಿಷಿಯಲ್ ನೋಟಿಫಿಕೇಷನ್ ಅನ್ನು ಸರಿಯಾಗಿ ಪರಿಶೀಲಿಸಿ ಸಮಯಕ್ಕೆ ಅಪ್ಲೈ ಮಾಡಿ. ಈಗ ಅಪ್ಲೈ ಮಾಡುವ ಮೊದಲು ತಿಳಿದುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವನ್ನು ನೋಡೋಣ. ಅಭ್ಯರ್ಥಿಗಳು ತಾವು ಯಾವ ಟೀಚರ್ ಕ್ಯಾಡರ್ ಅಥವಾ ಪೋಸ್ಟ್ಗೆ ಅಪ್ಲೈ ಮಾಡುತ್ತಿದ್ದಾರೆ ಅನ್ನೋದರ ಆಧಾರದ ಮೇಲೆ ಎಲಿಜಿಬಿಲಿಟಿ ಅನ್ನು ಸರಿಯಾಗಿ ಪರಿಶೀಲಿಸಬೇಕು. ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಅಪ್ಲಿಕೇಶನ್ ಫೀ ಮತ್ತು ರಿಸರ್ವೇಷನ್ ರೂಲ್ಸ್ ಸೇರಿದಂತೆ ಎಲ್ಲಾ ವಿವರಗಳನ್ನು ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ಚೆಕ್ ಮಾಡುವುದು ಬಹಳ ಮುಖ್ಯ. ಒಂದೇ ಎಲಿಜಿಬಿಲಿಟಿ ಎಲ್ಲಾ ಪೋಸ್ಟ್ಗೆ ಅನ್ವಯಿಸುತ್ತದೆ ಎಂದು ಭಾವಿಸಿ ಅಪ್ಲೈ ಮಾಡಬೇಡಿ. ನೀವು ಅಪ್ಲೈ ಮಾಡುವ ಪೋಸ್ಟ್ ಅಥವಾ ಕ್ಯಾಡರ್ಗೆ ಸಂಬಂಧಿಸಿದ ಅಧಿಕೃತ ನೋಟಿಫಿಕೇಷನ್ ಅನ್ನು ಮೊದಲು ಪರಿಶೀಲಿಸಿ. ಈ ರಿಕ್ರೂಟ್ಮೆಂಟ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಕೆಲವು ಪ್ರಮುಖ ನಿಯಮಗಳಿವೆ. ಅರ್ಹ ಅಭ್ಯರ್ಥಿಗಳಿಗೆ ಒಂದೇ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ವಿವಿಧ ಕ್ಯಾಡರ್ಸ್ ಮತ್ತು ಪೋಸ್ಟ್ಸ್ಗೆ ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸುವ ಅವಕಾಶವನ್ನು ನೀಡಲಾಗಿದೆ. ಆದರೆ ಒಂದು ನಿರ್ದಿಷ್ಟ ಕ್ಯಾಡರ್ನ ಒಂದು ಪೋಸ್ಟ್ಗೆ ಒಂದು ಡಿಸ್ಟ್ರಿಕ್ಟ್ ಅನ್ನು ಮಾತ್ರ ಆಯ್ಕೆ ಮಾಡಬಹುದು. ಅದೇ ರೀತಿ ಬೇರೆ ಬೇರೆ ಕ್ಯಾಡರ್ಸ್ ಅಥವಾ ಪೋಸ್ಟ್ಸ್ಗೆ ನಿಮ್ಮ ಎಲಿಜಿಬಿಲಿಟಿಗೆ ಅನುಗುಣವಾಗಿ ಬೇರೆ ಡಿಸ್ಟ್ರಿಕ್ಟ್ ಅಥವಾ ಡಿವಿಷನ್ಗಳಲ್ಲಿ ಅಪ್ಲೈ ಮಾಡುವ ಅವಕಾಶವೂ ಇರಬಹುದು. ಆದ್ದರಿಂದ ಅಪ್ಲೈ ಮಾಡುವಾಗ ನೀವು ಆಯ್ಕೆ ಮಾಡುತ್ತಿರುವ ಕ್ಯಾಡರ್, ಪೋಸ್ಟ್, ಡಿಸ್ಟ್ರಿಕ್ಟ್ ಅಥವಾ ಡಿವಿಷನ್ ಮತ್ತು ಪ್ರಿಫರೆನ್ಸ್ ಅನ್ನು ತುಂಬಾ ಜಾಗರೂಕತೆಯಿಂದ ಪರಿಶೀಲಿಸಿ. ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭಿಸುವ ಮೊದಲು ಯಾವ ಮುಖ್ಯ ಡಾಕ್ಯುಮೆಂಟ್ಸ್ ಮತ್ತು ಡೀಟೇಲ್ಸ್ ಸಿದ್ಧವಾಗಿರಬೇಕು ಅನ್ನೋದನ್ನು ನೋಡೋಣ. ಅಭ್ಯರ್ಥಿಗಳು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಸಿದ್ಧವಾಗಿಟ್ಟುಕೊಳ್ಳಬೇಕು. ನೋಟಿಫಿಕೇಷನ್ ಪ್ರಕಾರ ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಗರಿಷ್ಠ 50 KB ಇರಬೇಕು. ಇದರ ಜೊತೆಗೆ ಅಗತ್ಯವಿರುವ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಮತ್ತು ರಿಸರ್ವೇಷನ್ ಸಂಬಂಧಿತ ಡಾಕ್ಯುಮೆಂಟ್ಸ್ ಅನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳುವುದು ಉತ್ತಮ. ಅರ್ಜಿಯಲ್ಲಿ ನಮೂದಿಸುವ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಅಭ್ಯರ್ಥಿಯದ್ದೇ ಆಗಿರಬೇಕು ಎಂಬುದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಿ. ಆದ್ದರಿಂದ ಆನ್ಲೈನ್ ಅಪ್ಲಿಕೇಶನ್ ಆರಂಭಿಸುವ ಮೊದಲು ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಸಿದ್ಧಪಡಿಸಿಕೊಂಡು ನಂತರ ಅರ್ಜಿ ಪ್ರಕ್ರಿಯೆ ಆರಂಭಿಸಿ. ಇದೀಗ ಅರ್ಜಿ ಸಲ್ಲಿಸುವ ಮೊದಲು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವನ್ನು ನೋಡೋಣ. ಅಭ್ಯರ್ಥಿಗಳು ಫೈನಲ್ ಸಬ್ಮಿಟ್ ಮಾಡುವ ಮೊದಲು ತಮ್ಮ ವೈಯಕ್ತಿಕ ವಿವರಗಳು, ಎಜುಕೇಷನಲ್ ಕ್ವಾಲಿಫಿಕೇಷನ್, ರಿಸರ್ವೇಷನ್ ಡೀಟೇಲ್ಸ್, ಆಯ್ಕೆ ಮಾಡಿಕೊಂಡಿರುವ ಕ್ಯಾಡರ್ ಮತ್ತು ಪೋಸ್ಟ್ ಸೇರಿದಂತೆ ಎಲ್ಲಾ ಮಾಹಿತಿಯನ್ನು ಮತ್ತೊಮ್ಮೆ ಜಾಗರೂಕತೆಯಿಂದ ಪರಿಶೀಲಿಸಬೇಕು. ಏಕೆಂದರೆ ಫೈನಲ್ ಸಬ್ಮಿಟ್ ಮಾಡಿ ಡಿಕ್ಲರೇಷನ್ ನೀಡಿದ ನಂತರ ಅರ್ಜಿಯಲ್ಲಿ ಯಾವುದೇ ಮಾಹಿತಿಯನ್ನು ಎಡಿಟ್ ಮಾಡಲು ಅವಕಾಶ ಇರುವುದಿಲ್ಲ. ತಪ್ಪು ಅಥವಾ ಅಪೂರ್ಣ ಮಾಹಿತಿಯನ್ನು ನೀಡಿದರೆ ಅಭ್ಯರ್ಥಿಯ ಅರ್ಜಿ ತಿರಸ್ಕಾರವಾಗುವ ಸಾಧ್ಯತೆಯಿದೆ. ಅರ್ಜಿಯನ್ನು ಯಶಸ್ವಿಯಾಗಿ ಸಬ್ಮಿಟ್ ಮಾಡಿ ಫೀ ಪೇಮೆಂಟ್ ಆದ ನಂತರ ಅಪ್ಲಿಕೇಶನ್ ಕಾಪಿಯನ್ನು ಡೌನ್ಲೋಡ್ ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಇಷ್ಟರ ತನಕ ಈ ಕರ್ನಾಟಕ ಗವರ್ನ್ಮೆಂಟ್ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನ ಪ್ರಮುಖ ಮಾಹಿತಿಯನ್ನು ನೋಡಿದ್ದೇವೆ. ಈಗ ಈ ರಿಕ್ರೂಟ್ಮೆಂಟ್ಗೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಮೊದಲಿಗೆ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕು. ಇಲ್ಲಿ ಮೇಲ್ಭಾಗದಲ್ಲಿರುವ ಮೆನುನಲ್ಲಿ ಹಲವು ಆಪ್ಷನ್ಸ್ ಕಾಣಿಸುತ್ತವೆ. ಅದರಲ್ಲಿ CA ಸೆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತದೆ. ಈಗ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಈ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದ ಕೆಲವು ಪ್ರಮುಖ ಲಿಂಕ್ಸ್ ಕಾಣಿಸುತ್ತವೆ. ಇಲ್ಲಿ ಅಭ್ಯರ್ಥಿಗಳ ತಯಾರಿಗಾಗಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಕೂಡ ನೀಡಲಾಗಿದೆ. ನೀವು ಬೇಕಾದ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೋಡಬಹುದು ಅಥವಾ ಡೌನ್ಲೋಡ್ ಮಾಡಬಹುದು. ಅದೇ ರೀತಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಕೆಳಭಾಗದಲ್ಲಿ ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದ ಅಪ್ಲೈ ಲಿಂಕ್ ಕೂಡ ನೀಡಲಾಗಿದೆ. ಈಗ ನಾವು ಆ ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನು ಮುಂದುವರಿಸೋಣ. ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಮೊದಲಿಗೆ ಪಾಸ್ಟ್ SSLC ಇನ್ KSTB ವಾರ್ KSTB ಎಂಬ ಆಪ್ಷನ್ ಕಾಣಿಸುತ್ತದೆ. ನೀವು KSTB ಅಥವಾ KSTB ಮೂಲಕ SSLC ಪಾಸ್ ಮಾಡಿದ್ದು 2003ರ ಮೊದಲು ಆಗಿದ್ದರೆ ನೋ ಅನ್ನು ಸೆಲೆಕ್ಟ್ ಮಾಡಬೇಕು. 2003ರ ನಂತರ KSTB ಅಥವಾ KSTB ಮೂಲಕ SSLC ಪಾಸ್ ಮಾಡಿದ್ದರೆ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕು.
ಈಗಾಗಲೇ ಈ ರಿಕ್ರೂಟ್ಮೆಂಟ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಇಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡುವ ಅಗತ್ಯವಿಲ್ಲ. ಅವರು ನೇರವಾಗಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯಬಹುದು. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡುತ್ತಿರುವ ಅಭ್ಯರ್ಥಿಗಳು ತಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನು ಎಂಟರ್ ಮಾಡಬೇಕು. ನಂತರ ನಿಮ್ಮ ಡೀಟೇಲ್ಸ್ ಪರಿಶೀಲನೆಯಾಗಿ ನಿಮ್ಮ ನೇಮ್ ಕೆಳಭಾಗದಲ್ಲಿ ಆಟೋಮ್ಯಾಟಿಕಲಿ ಡಿಸ್ಪ್ಲೇ ಆಗುತ್ತದೆ. ಅದರ ನಂತರ ಮೊಬೈಲ್ ನಂಬರ್, ಇಮೇಲ್ ಐಡಿ, ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಸೇರಿದಂತೆ ಕೆಳಗೆ ಕೇಳಲಾಗಿರುವ ಎಲ್ಲ ಡೀಟೇಲ್ಸ್ ಅನ್ನು ಸರಿಯಾಗಿ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನು ಕಂಪ್ಲೀಟ್ ಮಾಡಬಹುದು. ಈಗ ರಿಜಿಸ್ಟ್ರೇಷನ್ ಸಕ್ಸೆಸ್ಫುಲಿ ಕಂಪ್ಲೀಟ್ ಆದ ನಂತರ ನಿಮಗೆ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್ ಸಕ್ಸೆಸ್ಫುಲಿ ಎಂಬ ಮೆಸೇಜ್ ಕಾಣಿಸುತ್ತದೆ. ಇಲ್ಲಿ ಮುಖ್ಯವಾಗಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಸುರಕ್ಷಿತವಾಗಿ ಸೇವ್ ಮಾಡಿಕೊಂಡಿರಿ. ನಂತರ ಅಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ಗೆ ಹೋಗಿ ನೀವು ಕ್ರಿಯೇಟ್ ಮಾಡಿದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಬಹುದು. ಈಗ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆದ ನಂತರ ಈ ರೀತಿಯ ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ನೇಮ್ ಕೂಡ ಕಾಣಿಸುತ್ತದೆ. ಮೇಲೆ ಪರ್ಸನಲ್ ಡೀಟೇಲ್ಸ್, ರಿಸರ್ವೇಷನ್, ಎಡ್ಯುಕೇಷನ್, ಪ್ರೊಫೆಷನಲ್ ಎಡ್ಯುಕೇಷನ್, ಟೆಟ್, ಪೋಸ್ಟ್, ಫೋಟೋ ಸೈನ್, ಡಿಕ್ಲರೇಷನ್ ಮತ್ತು ಪೇಮೆಂಟ್ ಎಂಬ ವಿವಿಧ ಸೆಕ್ಷನ್ಸ್ ಇರುತ್ತವೆ. ಈಗ ನಾವು ಒಂದೊಂದೇ ಸೆಕ್ಷನ್ ಅನ್ನು ಸರಿಯಾಗಿ ಫಿಲ್ ಮಾಡಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋಣ. ಈಗ ಮೇಲಿರುವ ಪರ್ಸನಲ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನು ಸರಿಯಾಗಿ ಫಿಲ್ ಮಾಡಬೇಕು. ಮೊದಲಿಗೆ ನಿಮ್ಮ ನೇಮ್ ಆಫ್ ದ ಕ್ಯಾಂಡಿಡೇಟ್ ಫೀಲ್ಡ್ ನಲ್ಲಿ ಹೆಸರು ಕಾಣಿಸುತ್ತದೆ. ನಂತರ ಜೆಂಡರ್ ನಲ್ಲಿ ಮಾಲೆ, ಫಿಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಎಂಬ ಆಪ್ಷನ್ಗಳಲ್ಲಿ ನಿಮಗೆ ಅನ್ವಯಿಸುವುದನ್ನು ಸೆಲೆಕ್ಟ್ ಮಾಡಿ. ಅದರ ನಂತರ ಫಾದರ್ ನೇಮ್ ಮತ್ತು ಮದರ್ ನೇಮ್ ಅನ್ನು ಸರಿಯಾಗಿ ಎಂಟರ್ ಮಾಡಿ. ನಂತರ ಸೊಕ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಡೇಟ್ ಆಫ್ ಬರ್ತ್ ಅನ್ನು ಫಿಲ್ ಮಾಡಿ. ಮುಂದೆ ರಿಲಿಜನ್ ಅನ್ನು ಡ್ರಾಪ್ ಡೌನ್ ಇಂದ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಅಂದರೆ ಮ್ಯಾರಿಡ್, ಡಿವೋರ್ಸ್ಡ್, ವಿಡೋ ಅಥವಾ ಅನ್ಮ್ಯಾರಿಡ್ ಎಂಬ ಆಪ್ಷನ್ಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ಮ್ಯಾರಿಡ್ ಆಗಿದ್ದರೆ ನೇಮ್ ಆಫ್ ದ ಸ್ಪೌಸ್ ಅನ್ನು ಕೂಡ ಎಂಟರ್ ಮಾಡಿ. ಕೆಳಗೆ ಆಧಾರ್ ನಂಬರ್ ಅಥವಾ ಡೀಟೇಲ್ಸ್ ಅನ್ನು ಎಂಟರ್ ಮಾಡಿ. ನಂತರ ಕೇಳಿರುವ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ ಅನ್ನು, ಉದಾಹರಣೆಗೆ ವೋಟರ್ ಐಡಿ, ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ಗಳಲ್ಲಿ ನಿಮಗೆ ಅನ್ವಯಿಸುವ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿ. ಪ್ರತಿಯೊಂದು ಡೀಟೇಲ್ ಅನ್ನು ನಿಮ್ಮ ಅಫಿಷಿಯಲ್ ಡಾಕ್ಯುಮೆಂಟ್ಸ್ನಲ್ಲಿ ಇರುವ ಮಾಹಿತಿಗೆ ಅನುಗುಣವಾಗಿ ಸರಿಯಾಗಿ ಫಿಲ್ ಮಾಡಿ. ಈಗ ಅಡ್ ಪ್ರೂಫ್ ಅಪ್ಲೋಡ್ ಮಾಡಿದ ನಂತರ ಕೆಳಗೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಅನ್ನು ಫಿಲ್ ಮಾಡಬೇಕು. ಇಲ್ಲಿ ಡೋರ್ ನಂಬರ್ ಅಥವಾ ವಿಲೇಜ್, ಟೌನ್, ಸಿಟಿ, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು ಮತ್ತು ಪಿನ್ ಕೋಡ್ ಅನ್ನು ನಿಮ್ಮ ಪರ್ಮನೆಂಟ್ ಅಡ್ರೆಸ್ಗೆ ಅನುಗುಣವಾಗಿ ಸರಿಯಾಗಿ ಎಂಟರ್ ಮಾಡಿ ಅಥವಾ ಸೆಲೆಕ್ಟ್ ಮಾಡಿ. ಅದರ ನಂತರ ಪೋಸ್ಟಲ್ ಅಡ್ರೆಸ್ ಸೆಕ್ಷನ್ ಬರುತ್ತದೆ. ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಪೋಸ್ಟಲ್ ಅಡ್ರೆಸ್ ಎರಡು ಒಂದೇ ಆಗಿದ್ದರೆ ಎಸ್ ಸೆಲೆಕ್ಟ್ ಮಾಡಿ. ಆಗ ಮತ್ತೆ ಅಡ್ರೆಸ್ ಡೀಟೇಲ್ಸ್ ಎಂಟರ್ ಮಾಡುವ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಎರಡು ಅಡ್ರೆಸ್ ಬೇರೆ ಇದ್ದರೆ ನೋ ಸೆಲೆಕ್ಟ್ ಮಾಡಿ. ನಂತರ ಪೋಸ್ಟಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು ಮತ್ತು ಪೋಸ್ಟಲ್ ಪಿನ್ ಕೋಡ್ ಅನ್ನು ಪ್ರತ್ಯೇಕವಾಗಿ ಫಿಲ್ ಮಾಡಿ. ಎಲ್ಲಾ ಡೀಟೇಲ್ಸ್ ಅನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ಕೆಳಗೆ ಇರುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಸ್ಟೆಪ್ಗೆ ಹೋಗಿ. ಈಗ ಪರ್ಸನಲ್ ಡೀಟೇಲ್ಸ್ ಅನ್ನು ಸೇವ್ ಮಾಡಿದ ನಂತರ ಮೇಲಿರುವ ರಿಸರ್ವೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕ್ಯಾಟಗರಿ ಮತ್ತು ಇನ್ಕಮ್ಗೆ ಸಂಬಂಧಿಸಿದ ಡೀಟೇಲ್ಸ್ ಅನ್ನು ಸರಿಯಾಗಿ ಫಿಲ್ ಮಾಡಬೇಕು. ಮೊದಲಿಗೆ ನೀವು ಜಮ್ ಕ್ಯಾಟಗರಿಗೆ ಸೇರಿದ್ದರೂ ಬೇರೆ ಕ್ಯಾಟಗರಿ ಅಡಿಯಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡಲು ಬಯಸಿದರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲದಿದ್ದರೆ ನೋ ಸೆಲೆಕ್ಟ್ ಮಾಡಿ. ರಿಸರ್ವೇಷನ್ ಕ್ಲೈಮ್ ಮಾಡುತ್ತಿದ್ದರೆ ನಿಮ್ಮ ಅರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಕ್ಯಾಟಗರಿ ಮತ್ತು ಸಬ್ ಕ್ಯಾಸ್ಟ್ ಡೀಟೇಲ್ಸ್ ಅನ್ನು ಸೆಲೆಕ್ಟ್ ಅಥವಾ ಎಂಟರ್ ಮಾಡಿ. ಗಮನಿಸಿ, ಸೆಂಟ್ರಲ್ ಅಬ್ಕ್ ಎನ್ಎಚ್ಆರ್ ಸರ್ಟಿಫಿಕೇಟ್ ಮತ್ತು ಸ್ಕಮೈಗ್ರೆಂಟ್ ಸರ್ಟಿಫಿಕೇಟ್ ಕ್ಯಾಟಗರಿ ಕ್ಲೈಮ್ ಮಾಡಲು ಅಕ್ಸೆಪ್ಟ್ ಆಗುವುದಿಲ್ಲ ಎಂದು ಇಲ್ಲಿ ತಿಳಿಸಲಾಗಿದೆ. ಅದರ ನಂತರ ಇನ್ಕಮ್ ಕ್ಲೈಮ್ ಸೆಕ್ಷನ್ನಲ್ಲಿ ನಿಮ್ಮ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ಗೆ ಅನುಗುಣವಾಗಿ ಸರಿಯಾದ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಇನ್ಕಮ್ ಸರ್ಟಿಫಿಕೇಟಿನಲ್ಲಿ ಕ್ಯಾಂಡಿಡೇಟ್ ನೇಮ್ ಮತ್ತು ವ್ಯಾಲಿಡ್ ಇನ್ಕಮ್ ಡೀಟೇಲ್ಸ್ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಸ್ಕ್ಯಾಟ್ ಒಂದು ಕ್ಯಾಂಡಿಡೇಟ್ಸ್ಗೆ ಫೀ ಕನ್ಸೆಷನ್ಗಾಗಿ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಎಂದು ಇಲ್ಲಿ ತಿಳಿಸಲಾಗಿದೆ. ಎಲ್ಲ ರಿಸರ್ವೇಷನ್ ಮತ್ತು ಇನ್ಕಮ್ ಡೀಟೇಲ್ಸ್ ಅನ್ನು ಸರಿಯಾಗಿ ಫಿಲ್ ಮಾಡಿ. ಇನ್ಕಮ್ ಡೀಟೇಲ್ಸ್ ಫಿಲ್ ಮಾಡಿದ ನಂತರ ಕೆಳಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ ಇರುತ್ತವೆ. ಇವುಗಳಿಗೆ ನಿಮ್ಮ ಸಿಚುವೇಶನ್ಗೆ ಅನುಗುಣವಾಗಿ ಎಸ್ ಅಥವಾ ನೋ ಸೆಲೆಕ್ಟ್ ಮಾಡಬೇಕು. ಮೊದಲಿಗೆ ನೀವು ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ಎಸ್ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ನೇಚರ್ ಆಫ್ ಹ್ಯಾಂಡಿಕ್ಯಾಪ್ ಡೀಟೇಲ್ಸ್ ಅನ್ನು ತಿಳಿಸಿ. ಇಲ್ಲದಿದ್ದರೆ ನೋ ಸೆಲೆಕ್ಟ್ ಮಾಡಿ. ಮುಂದೆ ಸ್ಕ್ರೈಬಿ ಅಸಿಸ್ಟೆನ್ಸ್ ಬೇಕಿದ್ದರೆ ಮಾತ್ರ ಎಸ್ ಸೆಲೆಕ್ಟ್ ಮಾಡಿ. ಸ್ಕ್ರೀನ್ಶಾಟ್ನಲ್ಲಿ ತಿಳಿಸಿರುವಂತೆ ಕೆಲವು ನಿರ್ದಿಷ್ಟ ಡಿಸಬಿಲಿಟಿ ಕೇಸಸ್ಗೆ ಮಾತ್ರ ಸ್ಕ್ರೈಬ್ ಫೆಸಿಲಿಟಿ ಅನ್ವಯಿಸುತ್ತದೆ. ನೀವು ಗವರ್ನ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಎಸ್ ಸೆಲೆಕ್ಟ್ ಮಾಡಿ. ಆಗ ನಿಮ್ಮ ಡಿಪಾರ್ಟ್ಮೆಂಟ್ ನೇಮ್ ಮತ್ತು ಡೆಸಿಗ್ನೇಷನ್ ಅನ್ನು ಎಂಟರ್ ಮಾಡಬೇಕು. ಪರ್ಮಿಷನ್ ಲೆಟರ್ ನಂಬರ್ ಮತ್ತು ಡೇಟ್ ಡೀಟೇಲ್ಸ್ ಕೂಡ ಕೇಳಲಾಗುತ್ತದೆ.
ಇಲ್ಲಿ ಪರ್ಮಿಷನ್ ಅಥವಾ ನಾಕ್ಗೆ ಸಂಬಂಧಿಸಿದ ಮುಖ್ಯ ಸೂಚನೆಯನ್ನು ಗಮನಿಸಿ. ವೆರಿಫಿಕೇಷನ್ ಸಮಯದಲ್ಲಿ ಅಗತ್ಯ ದಾಖಲೆಗಳನ್ನು ನೀಡಬೇಕಾಗಬಹುದು. ಮುಂದೆ ನೀವು ಕರ್ನಾಟಕ ರಿಸರ್ವೇಷನ್ ಆಕ್ಟ್ ಅಡಿಯಲ್ಲಿ ಕನ್ನಡ ಮೀಡಿಯಂ ಅಥವಾ ಸಂಬಂಧಿತ ಸ್ಪೆಷಲ್ ರಿಸರ್ವೇಷನ್ ಕ್ಲೈಮ್ ಮಾಡುತ್ತಿದ್ದರೆ ನಿಮಗೆ ಅನ್ವಯಿಸುವಂತೆ ಎಸ್ ಅಥವಾ ನೋ ಸೆಲೆಕ್ಟ್ ಮಾಡಿ. ಕೊನೆಯದಾಗಿ ರೂರಲ್ ಕ್ವೋಟಾ ಬಗ್ಗೆ ಕೇಳಲಾಗುತ್ತದೆ. ಕರ್ನಾಟಕದ ರೂರಲ್ ಏರಿಯಾದಲ್ಲಿ 1 ಸ್ಟ್ಯಾಂಡರ್ಡ್ರಿಂದ 10 ಸ್ಟ್ಯಾಂಡರ್ಡ್ವರೆಗೆ ಓದಿದ್ದರೆ ಮಾತ್ರ ಎಸ್, ಐ ಹ್ಯಾವ್ ಸ್ಟುಡಿಯೆಡ್ ಇನ್ ರೂರಲ್ ರೀಜಿಯನ್ ಆಫ್ ಕರ್ನಾಟಕ ಆಪ್ಷನ್ ಸೆಲೆಕ್ಟ್ ಮಾಡಿ. ರೂರಲ್ ಕ್ವೋಟಾ ಕ್ಲೈಮ್ ಮಾಡದಿದ್ದರೆ ನೋ, ಐ ವಿಲ್ ನಾಟ್ ಕ್ಲೈಮ್ ರೂರಲ್ ಕ್ವೋಟಾ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವುದೇ ತಪ್ಪು ಮಾಹಿತಿ ಕೊಡದೆ ನಿಮ್ಮ ಸರ್ಟಿಫಿಕೇಟ್ಸ್ ಮತ್ತು ಎಲಿಜಿಬಿಲಿಟಿಗೆ ಅನುಗುಣವಾಗಿ ಮಾತ್ರ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ. ಈಗ ಕೆಳಗೆ ಇನ್ನೂ ಕೆಲವು ರಿಸರ್ವೇಷನ್ ರಿಲೇಟೆಡ್ ಆಪ್ಷನ್ಸ್ ಬರುತ್ತವೆ. ಮೊದಲು ನೀವು 1 ಸ್ಟ್ಯಾಂಡರ್ಡ್ರಿಂದ 10 ಸ್ಟ್ಯಾಂಡರ್ಡ್ವರೆಗೆ ಕನ್ನಡ ಮೀಡಿಯಂನಲ್ಲಿ ಓದಿದ್ದರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲದಿದ್ದರೆ ನೋ ಸೆಲೆಕ್ಟ್ ಮಾಡಿ. ನೀವು ಎಕ್ಸ್ ಸರ್ವೈಸ್ ಮ್ಯಾನ್ ಆಗಿದ್ದರೆ ಎಸ್ ಸೆಲೆಕ್ಟ್ ಮಾಡಿ ಮತ್ತು ಎಷ್ಟು ವರ್ಷ ಸರ್ವೈಸ್ ಸಲ್ಲಿಸಿದ್ದೀರಿ ಎಂಬುದನ್ನು ಎಸ್ ಆಫ್ ಸರ್ವೈಸ್ ರೆಂಡರ್ಡ್ನಲ್ಲಿ ಎಂಟರ್ ಮಾಡಿ. ಎಕ್ಸ್ ಸರ್ವೈಸ್ ಮ್ಯಾನ್ ಅಲ್ಲದಿದ್ದರೆ ನೋ ಸೆಲೆಕ್ಟ್ ಮಾಡಿ. ನೀವು ಎಕ್ಸ್ ಸರ್ವೈಸ್ ಮ್ಯಾನ್ ಡಿಪೆಂಡೆಂಟ್ ಆಗಿ ರಿಸರ್ವೇಷನ್ ಕ್ಲೈಮ್ ಮಾಡುತ್ತಿದ್ದರೆ ಎಸ್ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ರಿಲೇಷನ್ ಅನ್ನು ಸೆಲೆಕ್ಟ್ ಮಾಡಿ. ಅನ್ವಯಿಸದಿದ್ದರೆ ನೋ ಸೆಲೆಕ್ಟ್ ಮಾಡಿ. ನೀವು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಕ್ಯಾಟಗರಿಗೆ ಸೇರಿದ್ದರೆ ಎಸ್ ಸೆಲೆಕ್ಟ್ ಮಾಡಿ ಮತ್ತು ಕೇಳಿರುವ ಫ್ರೋಮ್ ಟು ಎಸ್ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ. ಇಲ್ಲದಿದ್ದರೆ ನೋ ಸೆಲೆಕ್ಟ್ ಮಾಡಿ. ನಂತರ ನೀವು ಕ್ಲೈಮ್ ಮಾಡಿರುವ ರಿಸರ್ವೇಷನ್ಗೆ ಸಂಬಂಧಿಸಿದ ಸರ್ಟಿಫಿಕೇಟ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಉದಾಹರಣೆಗೆ ರೂರಲ್ ಕ್ವೋಟಾ ಕ್ಲೈಮ್ ಮಾಡಿದ್ದರೆ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದ್ದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಎಕ್ಸ್ ಸರ್ವೈಸ್ ಮೆನ್ ಅಥವಾ ಗವರ್ನ್ಮೆಂಟ್ ಎಂಪ್ಲಾಯಿ ಸಂಬಂಧಿತ ರಿಸರ್ವೇಷನ್ ಇದ್ದರೆ ಸಂಬಂಧಿತ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಿ. ಪ್ರತಿಯೊಂದು ಡಾಕ್ಯುಮೆಂಟ್ಗೆ ವೆಬ್ಸೈಟಿನಲ್ಲಿ ತಿಳಿಸಿರುವಂತೆ ಫೈಲ್ ಸೈಜ್ 500 KBಗಿಂತ ಕಡಿಮೆ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ನಿಮಗೆ ಅನ್ವಯಿಸುವ ರಿಸರ್ವೇಷನ್ ಮಾತ್ರ ಸೆಲೆಕ್ಟ್ ಮಾಡಿ ಮತ್ತು ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಮಾತ್ರ ಅಪ್ಲೋಡ್ ಮಾಡಿ. ಎಲ್ಲಾ ಡೀಟೇಲ್ಸ್ ಮತ್ತು ಸರ್ಟಿಫಿಕೇಟ್ಸ್ ಸರಿಯಾಗಿದೆ ಎಂದು ಪರಿಶೀಲಿಸಿ. ನಂತರ ಕೆಳಗೆ ಇರುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಎಡ್ಯುಕೇಷನ್ ಸ್ಟೆಪ್ಗೆ ಹೋಗಿ. ಈಗ ಎಡ್ಯುಕೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಶೈಕ್ಷಣಿಕ ವಿವರಗಳನ್ನು ಹಂತ ಹಂತವಾಗಿ ಫಿಲ್ ಮಾಡಬೇಕು. ಮೊದಲು SSLC 10th ಸೆಕ್ಷನ್ ಕಾಣಿಸುತ್ತದೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಬೋರ್ಡ್, ಇಯರ್ ಆಫ್ ಪಾಸಿಂಗ್, ಪಾಸಿಂಗ್ ಮಂತ್, ಸರ್ಟಿಫಿಕೇಟ್ ನಂಬರ್ ಮತ್ತು ಮೀಡಿಯಂ ಡೀಟೇಲ್ಸ್ ಅನ್ನು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವ ಮಾಹಿತಿಯ ಪ್ರಕಾರ ಸರಿಯಾಗಿ ಎಂಟರ್ ಮಾಡಿ. ಅದರ ಕೆಳಗೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಹಾಗೂ ಇತರ ಸಬ್ಜೆಕ್ಟ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಮಾರ್ಕ್ಸ್ ಅಬ್ಟೈನ್ಡ್ ಅನ್ನು ನಿಮ್ಮ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಮೂದಿಸಿ. ಎಲ್ಲಾ ಸಬ್ಜೆಕ್ಟ್ ಡೀಟೇಲ್ಸ್ ಸರಿಯಾಗಿ ಎಂಟರ್ ಮಾಡಿದ ನಂತರ ಕೆಳಗೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಟೋಟಲ್ ಮಾರ್ಕ್ಸ್ ಅಬ್ಟೈನ್ಡ್ ಅನ್ನು ಪರಿಶೀಲಿಸಿ. ಎಲ್ಲಾ ಮಾಹಿತಿಯನ್ನು ಮತ್ತೊಮ್ಮೆ ಚೆಕ್ ಮಾಡಿದ ನಂತರ ಸಬ್ಮಿಟ್ SSLC ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ SSLC ಡೀಟೇಲ್ಸ್ ಸಬ್ಮಿಟ್ ಮಾಡಿದ ನಂತರ ಮೇಲಿರುವ PUC 12 ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲು ನಿಮ್ಮ ಕ್ವಾಲಿಫಿಕೇಷನ್ ಅನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಬೋರ್ಡ್, ರಿಜಿಸ್ಟ್ರೇಷನ್ ನಂಬರ್, ಇಯರ್ ಆಫ್ ಪಾಸಿಂಗ್, ಪಾಸಿಂಗ್ ಮಂತ್, ಸರ್ಟಿಫಿಕೇಟ್ ನಂಬರ್, ಮೀಡಿಯಂ ಮತ್ತು ಕಾಂಬಿನೇಷನ್ ಡೀಟೇಲ್ಸ್ ಅನ್ನು ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಸರಿಯಾಗಿ ಫಿಲ್ ಮಾಡಿ. ಅದರ ಕೆಳಗೆ ಲ್ಯಾಂಗ್ವೇಜ್ ಎ ಹಾಗೂ ಆಪ್ಷನಲ್ ಸಬ್ಜೆಕ್ಟ್ಸ್ ಕಾಣಿಸುತ್ತವೆ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದ ಸಬ್ಜೆಕ್ಟ್ ಡೀಟೇಲ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಅಬ್ಟೈನ್ಡ್ ಮಾರ್ಕ್ಸ್ ಅನ್ನು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನಮೂದಿಸಿ. ಕೊನೆಯಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಟೋಟಲ್ ಅಬ್ಟೈನ್ಡ್ ಮಾರ್ಕ್ಸ್ ಸರಿಯಾಗಿದೆ ಎಂದು ಪರಿಶೀಲಿಸಿ. ಎಲ್ಲಾ PUC ಡೀಟೇಲ್ಸ್ ಅನ್ನು ಸರಿಯಾಗಿ ಫಿಲ್ ಮಾಡಿದ ನಂತರ ಸಬ್ಮಿಟ್ PUC ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ PUC ಡೀಟೇಲ್ಸ್ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಹೈಯೆಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ನೀವು ಓದಿರುವ ಕೋರ್ಸ್ಗೆ ಅನುಗುಣವಾಗಿ ಮೇಲಿರುವ ಸರಿಯಾದ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಬೇಕು. ನೀವು BA, BSc ಅಥವಾ BCom ಓದಿದ್ದರೆ ಬ್ಯಾಚುಲರ್ ಡಿಗ್ರಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡಿಗ್ರಿ ಟೈಪ್, ರಿಜಿಸ್ಟ್ರೇಷನ್ ನಂಬರ್, ಅಡ್ಮಿಷನ್ ಇಯರ್ ಆಫ್ ಪಾಸಿಂಗ್, ಯೂನಿವರ್ಸಿಟಿ, ಸರ್ಟಿಫಿಕೇಟ್ ನಂಬರ್, ಮೀಡಿಯಂ, ಲ್ಯಾಂಗ್ವೇಜಸ್ ಮತ್ತು ಆಪ್ಷನಲ್ ಸಬ್ಜೆಕ್ಟ್ಸ್ ಹಾಗೂ ಮಾರ್ಕ್ಸ್ ಡೀಟೇಲ್ಸ್ ಅನ್ನು ನಿಮ್ಮ ಸರ್ಟಿಫಿಕೇಟ್ಸ್ ಮತ್ತು ಮಾರ್ಕ್ಸ್ ಕಾರ್ಡ್ಸ್ ಪ್ರಕಾರ ಸರಿಯಾಗಿ ಫಿಲ್ ಮಾಡಿ. ನೀವು BCA ಅಥವಾ BSc ಕಂಪ್ಯೂಟರ್ ಸೈನ್ಸ್ ಓದಿದ್ದರೆ ಬ್ಯಾಚುಲರ್ ಡಿಗ್ರಿ ಟಬ್ ಬದಲು ಪ್ರತ್ಯೇಕವಾಗಿ ಇರುವ BCA BSc ಕಂಪ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಅದರಲ್ಲಿ ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ. ನೀವು BE ಅಥವಾ BTech ಮಾಡಿದ್ದರೆ BE BTech ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅನ್ನು ಸರಿಯಾಗಿ ಎಂಟರ್ ಮಾಡಿ. ಕೊನೆಯದಾಗಿ ನೀವು ಪೋಸ್ಟ್ ಗ್ರಾಜುಯೇಷನ್ ಅಂದರೆ PG ಮಾಡಿದ್ದರೆ PG ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಪೋಸ್ಟ್ ಗ್ರಾಜುಯೇಷನ್, ಡಿಪ್ಲೊಮಾ ಅಥವಾ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಇದ್ದರೆ
ನಿಮ್ಮ ಕ್ವಾಲಿಫಿಕೇಷನ್ಗೆ ಅನುಗುಣವಾಗಿ ಯೆಸ್ ಅಥವಾ ನೋ ಸೆಲೆಕ್ಟ್ ಮಾಡಿ. ನಂತರ ಅಗತ್ಯವಿರುವ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ. ಎಲ್ಲ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಿದ ನಂತರ ಪ್ರತಿಯೊಂದು ಸೆಕ್ಷನ್ನಲ್ಲಿರುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಎಡ್ಯುಕೇಷನ್ ಡೀಟೇಲ್ಸ್ ಅನ್ನು ಸಂಪೂರ್ಣವಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನೀವು ಟಿಟಿ ಕ್ವಾಲಿಫೈ ಆಗಿದ್ದರೆ ಮೇಲಿರುವ ಟಿಟಿ ಕ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಟಿಟಿಗೆ ಸಂಬಂಧಿಸಿದ ಎಲ್ಲಾ ಡೀಟೇಲ್ಸ್ ಅನ್ನು ನಿಮ್ಮ ಟಿಟಿ ಸರ್ಟಿಫಿಕೇಟ್ ಪ್ರಕಾರ ಸರಿಯಾಗಿ ಫಿಲ್ ಮಾಡಿ. ನೀವು ಟಿಟಿ ಮಾಡಿಲ್ಲದಿದ್ದರೆ ಈ ಸೆಕ್ಷನ್ನಲ್ಲಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಅವೈಲಬಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಎಲ್ಲಾ ಟಿಟಿ ಡೀಟೇಲ್ಸ್ ಅನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮೇಲಿರುವ ಫೋಟೋ ಸೈನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕು. ಮೊದಲು ನಿಮ್ಮ ಫೋಟೋ ಅನ್ನು ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಸಿಗ್ನೇಚರ್ ಫೈಲ್ ಅನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡುವ ಮೊದಲು ವೆಬ್ಸೈಟ್ನಲ್ಲಿ ನೀಡಿರುವ ಫೈಲ್ ಸೈಜ್, ಫಾರ್ಮ್ಯಾಟ್ ಮತ್ತು ಫೋಟೋ ಸಿಗ್ನೇಚರ್ ಸ್ಪೆಸಿಫಿಕೇಷನ್ಸ್ ಅನ್ನು ಚೆನ್ನಾಗಿ ಪರಿಶೀಲಿಸಿ. ಫೋಟೋ ಮತ್ತು ಸಿಗ್ನೇಚರ್ ಸರಿಯಾಗಿ ಅಪ್ಲೋಡ್ ಆದ ನಂತರ ಪ್ರಿವ್ಯೂ ಮಾಡಿ. ನಂತರ ಮೇಲಿರುವ ಪೋಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಅನುಗುಣವಾಗಿ ನೀವು ಅಪ್ಲೈ ಮಾಡಲು ಅರ್ಹರಾಗಿರುವ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಕ್ವಾಲಿಫಿಕೇಷನ್ ಹೊಂದಿದ್ದೀರೋ ಆ ಕ್ವಾಲಿಫಿಕೇಷನ್ಗೆ ಅನುಗುಣವಾಗಿ ಅವೈಲಬಲ್ ಇರುವ ಸರಿಯಾದ ಪೋಸ್ಟ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಪೋಸ್ಟ್ ಆಯ್ಕೆ ಮಾಡಿದ ನಂತರ ತೋರಿಸುವ ಡೀಟೇಲ್ಸ್ ಅನ್ನು ಚೆನ್ನಾಗಿ ಪರಿಶೀಲಿಸಿ. ನಿಮ್ಮ ಕ್ವಾಲಿಫಿಕೇಷನ್ ಮತ್ತು ಎಲಿಜಿಬಿಲಿಟಿಗೆ ಸರಿಹೊಂದುವ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡಿದ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿಯ ಕನ್ಫರ್ಮೇಷನ್ ಮೆಸೇಜ್ ಕಾಣಿಸುತ್ತದೆ. ಇಲ್ಲಿ ಸ್ಪಷ್ಟವಾಗಿ ಒನ್ಸ್ ಸಬ್ಮಿಟೆಡ್ ಯು ಕ್ಯಾನಾಟ್ ಮಾಡಿಫೈ ಯುವರ್ ಅಪ್ಲಿಕೇಶನ್ ಎಂದು ತಿಳಿಸಲಾಗುತ್ತದೆ. ಅಂದರೆ ಒಮ್ಮೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನು ಮತ್ತೆ ಮಾಡಿಫೈ ಅಥವಾ ಚೇಂಜ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಸಬ್ಮಿಟ್ ಮಾಡುವ ಮೊದಲು ಎಲ್ಲಾ ಡೀಟೇಲ್ಸ್ ಸರಿಯಾಗಿದೆ ಎಂದು ಮತ್ತೊಮ್ಮೆ ಚೆನ್ನಾಗಿ ಪರಿಶೀಲಿಸಿ. ಎಲ್ಲಾ ಮಾಹಿತಿ ಸರಿಯಾಗಿದ್ದರೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ತಕ್ಷಣ ಡಿಕ್ಲರೇಷನ್ ಟ್ಯಾಬ್ಗೆ ಹೋಗಬೇಡಿ. ಮೊದಲು ಪೋಸ್ಟ್ ಟ್ಯಾಬ್ನಲ್ಲಿಯೇ ನಿಮ್ಮ ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ನೀವು ಅಪ್ಲೈ ಮಾಡಲು ಬಯಸುವ ಎಲಿಜಿಬಲ್ ಪೋಸ್ಟ್ಸ್ ಇದ್ದರೆ ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಪ್ರಕಾರ ಸರಿಯಾಗಿ ಆಯ್ಕೆ ಮಾಡಿ. ಅದೇ ರೀತಿ ಎಕ್ಸಾಮ್ ಪ್ಲೇಸ್ ಪ್ರಿಫರೆನ್ಸ್ ಕೂಡ ಸೆಲೆಕ್ಟ್ ಮಾಡಿ. ನಿಮಗೆ ಅನುಕೂಲವಾಗುವ ಎಕ್ಸಾಮ್ ಸೆಂಟ್ರೆ ಪ್ಲೇಸ್ ಪ್ರಿಫರೆನ್ಸ್ ಅನ್ನು ಸರಿಯಾದ ಕ್ರಮದಲ್ಲಿ ಆಯ್ಕೆ ಮಾಡಿ. ಅದರ ನಂತರ ಡಿಕ್ಲರೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಡಿಕ್ಲರೇಷನ್ ಅನ್ನು ಓದಿ ಚೆಕ್ ಬಾಕ್ಸ್ ಅನ್ನು ಚೆಕ್ ಮಾಡಿ ಮತ್ತು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿಯ ಕನ್ಫರ್ಮೇಷನ್ ಮೆಸೇಜ್ ಕಾಣಿಸುತ್ತದೆ. ಅಪ್ಲಿಕೇಶನ್ ಫೈನಲ್ ಡಿಕ್ಲೇರ್ಡ್ ಸಕ್ಸೆಸ್ಫುಲಿ. ಪ್ಲೀಸ್ ಮೇಕ್ ದ ಪೇಮೆಂಟ್. ಅಂದರೆ ನಿಮ್ಮ ಅಪ್ಲಿಕೇಶನ್ ಅನ್ನು ಯಶಸ್ವಿಯಾಗಿ ಫೈನಲ್ ಡಿಕ್ಲರೇಷನ್ ಮಾಡಲಾಗಿದೆ. ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮುಂದಿನ ಹಂತವಾಗಿ ಮೇಲಿರುವ ಪೇಮೆಂಟ್ ಟ್ಯಾಬ್ಗೆ ಹೋಗಿ ಮತ್ತು ಅಪ್ಲಿಕೇಶನ್ ಫೀ ಪೇಮೆಂಟ್ ಪ್ರಾಸೆಸ್ ಅನ್ನು ಕಂಪ್ಲೀಟ್ ಮಾಡಬೇಕು. ಪೇಮೆಂಟ್ ಅನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಪ್ರಾಸೆಸ್ ಸಂಪೂರ್ಣವಾಗುತ್ತದೆ. ನಂತರ ಮೇಲಿರುವ ಪ್ರಿಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಫೈನಲ್ ಸಬ್ಮಿಟೆಡ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಅಥವಾ ಪ್ರಿಂಟ್ ಮಾಡಬಹುದು. ಆದ್ದರಿಂದ ಸಕ್ಸೆಸ್ಫುಲ್ ಪೇಮೆಂಟ್ ಆದ ನಂತರ ನಿಮ್ಮ ಫೈನಲ್ ಅಪ್ಲಿಕೇಶನ್ ಅನ್ನು ತಪ್ಪದೇ ಡೌನ್ಲೋಡ್ ಮಾಡಿ ಮತ್ತು ಒಂದು ಕಾಪಿ ಸೇವ್ ಮಾಡಿಕೊಂಡಿರಿ. ಇಷ್ಟೇ ಸ್ನೇಹಿತರೆ, ಕರ್ನಾಟಕ ಗವರ್ನ್ಮೆಂಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ 2026ಗೆ ಆನ್ಲೈನ್ ಅಪ್ಲಿಕೇಶನ್ ಮಾಡುವ ಸಂಪೂರ್ಣ ಪ್ರಾಸೆಸ್. ಇಂತಹ ಕರ್ನಾಟಕ ಗವರ್ನ್ಮೆಂಟ್ ಜಾಬ್ಸ್, ಟೀಚರ್ ರಿಕ್ರೂಟ್ಮೆಂಟ್, ಪ್ರೈವೇಟ್ ಜಾಬ್ಸ್, ಫ್ರೆಷರ್ಸ್ ಜಾಬ್ಸ್ ಹಾಗೂ ಪ್ರತಿದಿನದ ಜಾಬ್ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಮತ್ತು ಜಾಬ್ ಹುಡುಕುತ್ತಿರುವ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.